ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ನಾನು ಬೆಳಿಗ್ಗೆನೇ ಬಂದ್ವಿ, ಆಯಿತಾ. ಬಂದರೆ ಹಾಲನ್ನು ತೊಗೊಬಂದ್ವಿ, ಜೊತೆಗೆ ಸೊಪ್ಪು ತೊಗೊಬಂದಿದ್ದೀನಿ. ಸೊಪ್ಪು ತೊಗೊಬಂದರೆ ಗ್ಯಾಸ್ ಆನ್ ಆಗ್ತಿಲ್ಲ ಫ್ರೆಂಡ್ಸ್, ಗ್ಯಾಸ್ ಖಾಲಿಯಾಗಿದೆ. ಹಾಗಾಗಿ ನೋಡಿ, ಹಾಲು ಕೂಡ ವೇಸ್ಟ್ ಆಗುತ್ತೆ. ಇವಾಗ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ, ಯಾಕಂದರೆ ಗ್ಯಾಸ್ ಖಾಲಿ ಆಗಿದೆ ಅನಿಸುತ್ತೆ. ಆಲ್ಮೋಸ್ಟು ತುಂಬ ದಿನವೇ ಆಗಿದೆ, ಒಂದು 6 ಮಂತ್ ಆಗಿದೆ ಅನಿಸುತ್ತೆ. 6 ಮಂತ್ ಅಲ್ಲ, 1.5 ಇಯರ್ ಆಗಿದೆ ನಾವು ಈ ಗ್ಯಾಸ್ ಹಾಕಿ. ಹಾಗಾಗಿ ಇವಾಗ ಖಾಲಿಯಾಗಿದೆ. ನೋಡೋಣ. ಇವತ್ತು ನಾನು ಇನ್ನೊಂದು ವಿಚಾರ ಏನಂದರೆ, ಇವತ್ತು ನಾನು ನಮ್ಮ ಅಮ್ಮನ ಮನೆಗೆ ಹೋಗ್ತಿದ್ದೀನಿ ಫ್ರೆಂಡ್ಸ್. ಏನಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾ ತೋರಿಸ್ತೀನಿ ಏನಕ್ಕೆ ಅಂತ ಹೇಳಿ. ಈಗ ಸದ್ಯಕ್ಕೆ ಹಾಲು ಕಾಯಿಸೋಕ್ಕಂತೂ ಆಗಲ್ಲ. ಈ ಸೊಪ್ಪನ್ನೆಲ್ಲ ಹಂಗೆ ಸೇಫ್ಟಿಯಾಗಿ ಎತ್ತಿಡಬೇಕು ಅಂದರೆ ಇದು ಇವಾಗ ಕವರಲ್ಲೇ ಬಿಟ್ಟಿದ್ದೀನಿ ಅಂದರೆ ಕೊಳ್ತೋಗ್ಬಿಡುತ್ತೆ. ಹಾಗಾಗಿ ಒಂದು ಅರ್ಧ ದಿನಕ್ಕೆ ಏನೂ ಆಗಲ್ಲ ಅನಿಸುತ್ತೆ. ಏನಾದರೂ ಒಂದು ಬನಿಯನ್ ಬಟ್ಟೆಯಲ್ಲಿ ಏನಾದರೂ ಸುತ್ತಿಟ್ರೆ ಅದು ಹಂಗೆ ಉಳ್ಕೋಬೋದೇನೋ, ನೋಡೋಣ. ಈಗ ನನ್ನ ಒಂದು ನೈಲ್ಸ್ ಬಿದ್ದೋಗ್ಬಿಟ್ಟಿದೆ, ಅದನ್ನು ಈಗ ಹಾಕ್ಕೋಬೇಕು. ತಂದಿದ್ದೀನಿ, ಆಯಿತಾ, ಹಾಕ್ಕೋಬೇಕು. ಹಾಗಾಗಿ ಇವತ್ತಿನ ಡೇ ಫುಲ್ ಏನೇನಾಗುತ್ತೆ ಎಲ್ಲದನ್ನು ಶೇರ್ ಮಾಡ್ತೀನಿ. ಕೀಪ್ ವಾಚಿಂಗ್ ಗೈಸ್. ಅಮ್ಮನ ಮನೆಗೆ ತಗೊಂಡೋಗೋಕೆ ಅಂತ ಹೇಳ್ಬಿಟ್ಟು ಕರ್ಬೇವಿನ ಸೊಪ್ಪನ್ನು ಕಿತ್ಕೋತಾ ಇದ್ದೀನಿ. ಅವ್ರಿಗೆ ಯಾಕೆಂದರೆ ಅಲ್ಲಿ ಗಿಡ ಇಲ್ಲ, ನಾನೇ ಇಲ್ಲಿಂದ ತೊಗೊಂಡೋಗ್ಬೇಕು. ಸ್ವಲ್ಪ ದಿನ ಸ್ಟೋರ್ ಮಾಡಿ ಎತ್ತಿಟ್ಕೋತಾರೆ ಅವರು. 1 ಮಂತ್ 2 ಮಂತ್ವರೆಗೂ ಯೂಸ್ ಮಾಡ್ತಾರೆ. ಹಂಗೂ ಏನಾದರೂ ಸಿಗಲಿಲ್ಲ ಅಂತಂದರೆ ಮತ್ತೆ ನನಗೆ ಹೇಳ್ತಾರೆ. ಯಾವಾಗಲಾದರೂ ಎಮರ್ಜೆನ್ಸಿ ಇದ್ದಾಗ ಮತ್ತೆ ನಾನೇನೆ ಊರಿಗೆ ಏನಾದರೂ ಹೋಗ್ತೀವಲ್ವ, ಆ ಟೈಮಲ್ಲಿ ಏನಾದರೂ ಹೋಗ್ಬೇಕು ಅಂದರೆ ಆವಾಗ ಮತ್ತೆ ಕಿತ್ಕೊಂಡೋಗಿ ಸ್ಟೋರ್ ಮಾಡ್ಕೋತಾರೆ, ಒಣಗಿಸ್ಬಿಟ್ಟು. ಹಾಗಾಗಿ ಅವ್ರ ಮನೆ ಹತ್ರ ಬೆಳೀತಾ ಇಲ್ಲ ಗಿಡ, ಅದಕ್ಕೋಸ್ಕರನೇ ನಾನೇ ಇಲ್ಲಿಂದ ಕಿತ್ಕೊಂಡು ಹೋಗ್ತೀನಿ. ನಮ್ಮದೇ ಗಿಡ ಇದೆಯಲ್ಲ, ಹಾಗಾಗಿ ಇನ್ನೂ 1-2 ಗಿಡನ ತೋಟದಲ್ಲಿ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಸಿಕ್ತಾಗೆಲ್ಲ ಯಾವಾಗಲಾದರೂ ಸಿಕ್ಕಿದ್ರೆ ಹಾಕೋಣ ಅಂತ. ನನಗೆ ಗಾಡೀಲಿ ಹೋಗೋದಂದರೆ ತುಂಬ ಖುಷಿ, ಯಾಕೆಂದರೆ ಕಾರು ಬಸ್ಸಲ್ಲಿ ಅಂದರೆ ನನಗೆ ವಾಮಿಟ್ ಜಾಸ್ತಿ ಆಗುತ್ತೆ. ಬೈಕಲ್ಲಿ ಹೋಗುವಾಗ ಈ ಥರ ನನಗೊಂಥರ ಖುಷಿ ಆಗುತ್ತೆ, ಏಕೆಂದರೆ ಫ್ರೆಶ್ ಗಾಳಿ ಗೊತ್ತಿರುತ್ತಲ್ಲ, ಅದಕ್ಕೋಸ್ಕರ ನನಗೆ ಸಖತ್ ಖುಷಿ ಬೈಕಲ್ಲಿ ಹೋಗೋದು ಅಂದರೆ. ತುಂಬ ದೂರ ಅಂದರೆ ಜಾಸ್ತಿ ದೂರ ಬೈಕಲ್ಲೇ ಹೋಗೋದು ಅಂದರೆ ಇನ್ನೂ ಸಖತ್ ಇಷ್ಟ. ಲಾಂಗ್ ಡ್ರೈವ್ ಅಂತಂದೇ ಹೇಳ್ಬೋದು. ಆ ಥರ ಹೋಗೋದು ಅಂದರೆ ನಂಗೆ ಸಖತ್ ಇಷ್ಟ. ಆದರೆ ಕಾರಲ್ಲಿ ಬಸ್ಸಲ್ಲಿ ಅಂತ ಅಂದರೆ ನನಗೆ ಹುಷಾರು ಇಲ್ಲದೆ ಫುಲ್ ಟಯರ್ಡಾಗಿ ಹೋಗ್ಬಿಟ್ಟಿರ್ತೀನಿ, ಯಾಕಂದರೆ ವಾಮಿಟ್ ಮಾಡಿ 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 ಸುಸ್ತಾಗಿ ಹೋಗಿರ್ತೀನಿ. ಅದಕ್ಕೋಸ್ಕರ ನಾನು ಅಷ್ಟೊಂದೇನು ಇಷ್ಟಪಡಲ್ಲ ಬಸ್ಸು ಮತ್ತು ಕಾರ್ಗಳನ್ನ. ನಾನು ಈ ಥರ ಬೈಕಲ್ಲಿ ಹೋಗೋದು ಅಂದರೆ ಸಖತ್ ಖುಷಿ. ಇಲ್ಲಿ ನಾವು ಬಡವನಹಳ್ಳಿ ರೂಟಲ್ಲಿ ಹೋಗೋದು, ಇದು ಫಾರೆಸ್ಟ್ ಏರಿಯಾ. ಒಬ್ಬರು ಜನ ಇರಲ್ಲ ಫ್ರೆಂಡ್ಸ್ ಈ ಜಾಗದಲ್ಲಿ, ಒಬ್ಬರೂ ಇರೋದಿಲ್ಲ, ಆಯಿತಾ. ಏನಿಲ್ಲ ಅಂದರೂ ಇಲ್ಲಿ ಕುರಿಯೋರು ಮೇಕೆಯವರು ಆ ಥರದವರು ಓಡಾಡೋದಿಲ್ಲ. ಎಲ್ಲೋ ಒಂದೊಂದು ಬೈಕ್ ಬರುತ್ತೆ ಬೆಳಿಗ್ಗೆ ಹೊತ್ತು. ಸಂಜೆ ಹೊತ್ತು ಹೋಗಬೇಕು ಅಂದರೆ ಫುಲ್ ಡೇಂಜರೇ ಈ ರೋಡು, ಯಾಕೆಂದರೆ ಯಾರೊಬ್ಬರು ಓಡಾಡಲ್ಲ. ಎಲ್ಲೋ ಒಂದೊಂದು ಗಾಡಿ ಒಂದೊಂದು ಕಾರ್ಗಳು ಓಡಾಡ್ತವೆ. ಯಾವ ಟೈಮಲ್ಲಿ ಓಡಾಡ್ತವೋ ಒಂದಂತೂ ಗೊತ್ತಿಲ್ಲ. ನಾವು ಯಾವತ್ತೇ ಹೋದ್ರೂ ಈ ರೋಡಲ್ಲಿ ಯಾವತ್ತೂ ಜನಗಳೇ ಇರೋದಿಲ್ಲ. ಹಾಗಾಗಿ ನಾವು ಫಾರೆಸ್ಟ್ ರೋಡಲ್ಲಿ ಹೋಗ್ಬೇಕಾದ್ರೆ ಸ್ವಲ್ಪ ಸ್ಪೀಡಲ್ಲೇ ಹೋಗ್ತೀವಿ. ಯಾಕೆಂದರೆ ಮೊನ್ನೆ ರೀಸೆಂಟಾಗಿ ಇಲ್ಲೆಲ್ಲ ಚಿರತೆನೋ ಕರಡಿನೋ ಬಂದಿದೆ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು. ನಿಜನೋ ಸುಳ್ಳು ಅದಂತೂ ನಮಗೆ ಗೊತ್ತಿಲ್ಲ, ಯಾಕೆಂದರೆ ತಿಳ್ಕೊಂಡಿದ್ರೆ ಗೊತ್ತಿರುತ್ತೆ. ನಮ್ಮರು ಈ ರೋಡಲ್ಲಿ ಬರಬೇಡಿ ಅಂತ ಹೇಳ್ತಿರ್ತಾರೆ. ನಮಗೆ ಹತ್ರ ಆಗೋದು ಈ ರೋಡೇ, ಯಾಕೆಂದರೆ ಈ ರೋಡಲ್ಲಿ ಹೋದ್ರೇ ಬೇಗ ಹೋಗೋದು. ಶಿರಾದ ಮೇಲೆ ಹೋದರೆ ತುಂಬ ದೂರ ಆಗುತ್ತೆ ನಮಗೆ. ಅದಕ್ಕೋಸ್ಕರ ನಾವು ಯಾವಾಗಲೂ ಈ ರೋಡಲ್ಲೇ ಹೋಗೋದು. ನಾವು ಈ ರೋಡಲ್ಲಿ ಅಂದರೆ ಮಳ್ಳಪ್ಪನಹಳ್ಳಿಯಿಂದ ಕಳ್ಳಂಬೆಳ್ಳ. ಈ ಕಡೆ ಕಳ್ಳಂಬೆಳ್ಳದ ಕೆರೆ ಕೂಡ ಇದೆ ಫ್ರೆಂಡ್ಸ್, ಈಗ ತೋರಿಸ್ತೀನಿ ನೋಡಿ. ಆ ಸಂದಿಲ್ಲಿ ಹೋದರೆ ಕೆರೆಗೆ ಹತ್ರನೇ ಸಿಗ್ತೀವಿ. ಈ ಕಡೆ ಕೋಡಿ ಬಿದ್ದಾಗ ನೀರು ಬರೋ ಅಂಥ ಜಾಗ ಇದು. ಇಲ್ಲಿ ಬರ್ತಿದೆಯಲ್ಲ ಅದು, ಆ ನೀರು ಬಂದಾಗ ಮೀನುಗಳಂತೂ ಸಖತ್ತಿರುತ್ತೆ ಫ್ರೆಂಡ್ಸ್. ಇದು ದೊಡ್ಡ ಕೆರೆ, ಆಯಿತಾ. ಎಷ್ಟು ದೊಡ್ಡ ಕೆರೆ ಅಂದರೆ ನಾನು ಇಲ್ಲಿವರೆಗೂ ನನ್ನ ಲೈಫಲ್ಲಿ ನೋಡಿರೋದು ಇದೇ ದೊಡ್ಡ ಕೆರೆ ಅನಿಸುತ್ತೆ, ಕಳ್ಳಂಬೆಳ್ಳ ಕೆರೆ. ಇಲ್ಲಿ ದೇವಸ್ಥಾನ ಕೂಡ ಇದೆ, ಕನ್ನೇರಮ್ಮ ಅಂತ ಹೇಳ್ಬಿಟ್ಟು. ಯುಗಾದಿ ಹಬ್ಬ ಆದ ಬೆಳಿಗ್ಗೆ ಇಲ್ಲಿ ಪೂಜೆ ನಡೆಯುತ್ತೆ. ನಾವು ಕೂಡ ಹೋಗಿ ಮಾಡ್ತೀವಿ ಇಲ್ಲಿ ಗಂಗಮ್ಮನ. ಏನು ಮುಟ್ಬೇಡ ಅಣ್ಣ, ಏನಾದರೂ ಉಂಟಾ ಅಂತ. ಗುಂಡ ಏನಮ್ಮ ತಾಯಿ, ಇಷ್ಟೊಂದು ಬಟ್ಟೆ ನೆನ್ಸಿಕ್ಕಿದ್ಯಾ? ಒಗ್ದಿರವ ಇವೆಲ್ಲನ? ಹಾಯ್ ಗುಂಡ.
ಅಯ್ಯೋ ಮತ್ತು ಎಮ್ಮೆ ಕರ ಆಗಿರೋದಾ? ಹೇಳಮ್ಮ ಪಾಪ ಮೂಳೆ ಎಲ್ಲ ಬಿಟ್ಕೊಂಡವಳೆ. ಎಮ್ಮೆಗೆ ಶೇವ್ ಮಾಡಿಸ್ಬಿಟ್ಟಿದ್ದೀರಾ? ಎಮ್ಮೆಗೆ ಶೇವಿಂಗು ಒಂದು ಕೂದಲಿಲ್ವಲ್ಲೇ? ಹಾಂ ಏನಮ್ಮ ತಾಯಿ ಅಳಸ್ತಾಣ ಘಮ ಘಮ ಅಂತೈತೆ. ನೋಡ್ದ ಎಮ್ಮೆನ? ಏನು ಕೊಡ್ತಿರೋದು? ಅವರ ಬಾಳೆ ಗಿಡನಾದ್ರೂ ಕೊಯ್ದು ಹಾಕಿದ್ರೆ ಆಗ್ತೈತೆ ಪಾಪ. ಹಾಂ ನೋಡಿ ಫ್ರೆಂಡ್ಸ್, ಹೇಳಬೇಕು ಅಂದರೆ ಈ ಗಿಡದಲ್ಲಿ ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ಒಂದು ಟೈಮಲ್ಲಿ ಬಿಡುತ್ತೆ ಬಿಸಿಲು, ಅದಕ್ಕೆ ಜಾಸ್ತಿ. ಇವಾಗ ಅವ್ರಿಗೆ ನೀರಿನ ಪ್ರಾಬ್ಲಮ್ ಇದೆ ನಮ್ಮಮ್ಮವ್ರ ಊರಲ್ಲಿ, ಆಯಿತಾ. ಅಲ್ಲಿ ಪ್ರಾಬ್ಲಮ್ ಇರೋದ್ರಿಂದ ನೀರು ಅಷ್ಟು ಬಿಟ್ಟಿಲ್ಲ. ನಾವು ಅಮ್ಮ ಗಿಡ ಎಲ್ಲ ಒಣಗೋಗ್ತವೆ ಅಂತ ಹೇಳ್ಬಿಟ್ಟು ಪಾಪ ಒಂದೆರಡೆರಡು ಹಾಕಿ ನೀರನ್ನ ಹಾಕಿ ಸ್ವಲ್ಪ ಉಳಿಸ್ಕೊಂಡಿದ್ದಾರೆ. ಎಷ್ಟೊಂದು ಗಿಡಗಳು ಇಟ್ಕೊಂಡಿದ್ದಾರೆ ಅಂದರೆ ಅವರು. ಯಪ್ಪ, ಈ ದಾಸವಾಳ ಗಿಡ ನಾನು ಇಟ್ಟಿದ್ದೆ ಚಿಗುರಿದ್ವು, ಮತ್ತೆ ಒಣಗೋಗಿದೆ ನಮ್ಮದು. ನಾನು ಮತ್ತೆ ಮಳೆ ಚೆನ್ನಾಗಿ ಬಿದ್ದಾಗ ರೋಸ್ ಮತ್ತು ದಾಸವಾಳ ಕಡ್ಡಿ ಎರಡನ್ನೂ ತೊಗೊಬರ್ತೀನಿ ನೆಕ್ಸ್ಟ್ ಟೈಮ್ ಹೋದಾಗ. ಸಖತ್ತಿದೆ ಫ್ರೆಂಡ್ಸು. ರೋಸ್ ಅಂತೂ ಹೇಳೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿದೆ, ತುಂಬಾ ಜಾಸ್ತಿ ಬಿಡುತ್ತೆ. ಈ ಕಡೆ ಶುಂಠಿ ಎಲ್ಲನೂ ಹಾಕಿದ್ದಾರೆ. ಕನಕಾಂಬರ ಪೈರು ನೋಡಿದೆ ಫ್ರೆಂಡ್ಸ್, ನಾನು ಅದನ್ನು ಕಿತ್ಕೊಬರ್ಬೇಕು ಅಂತ ತುಂಬ ಆಸೆ ಐತೆ. ಯಾಕಂದರೆ ಕನಕಾಂಬರ ನಂಗೆ ಯಾಕೋ ಇತ್ತೀಚೆಗೆ ತುಂಬ ಇಷ್ಟ ಆಗ್ತೈತೆ. ತೊಗೊಬಂದು ಮನೆ ಹತ್ರ ಒಂದೆರಡು ಗಿಡ ಬೆಳೆಸ್ಕೊಳ್ಳೋಣ ಅಂತಂದರೆ ಅದು ಆ್ಯಕ್ಚುಲಿ ಬಿಸಿಲಲ್ವ, ಇನ್ನೂ ಮಳೆಗಾಲ ಶುರುವಾಗಿಲ್ಲ. ಈಗ ಇಟ್ಟರೆ ಏನೇ ಗಿಡ ಇಟ್ರೂ ಒಣಗೋಗುತ್ತೆ ಇರೋ ಬಿಸಿಲಿಗೆ ಅಂತೇಳಿ ನಾನು ಕಿತ್ಕೊಂಬರಲಿಲ್ಲ. ನೋಡಿ 2000 years later. ನಾನು ಹೋಗಿದ ತಕ್ಷಣ ಮಾಡಿದ ಕೆಲಸನೇ ಇದು. ಎಲ್ಲ ಮಾತಾಡಿಸ್ಕೊಂಡು ಬಂದಮೇಲೆ ಹಲಸಿನಣ್ಣು ಘಮ ಘಮ ಅಂತ ಮನೆಯೆಲ್ಲ ಘಮ ಅಂತಿತ್ತು. ನನಗೆ ಚಿಕ್ಕವಳಿಂದಲೂ ನಮ್ಮ ಮನೇಲಿ ಈ ಥರ ಹಣ್ಣುಗಳು, ಮಾವಿನ ಹಣ್ಣು, ಹಲಸಿನಣ್ಣಿಗೆ ನಮಗೆ ಬರನೇ ಇರಲಿಲ್ಲ, ಆಯಿತಾ. ನಮ್ಮ ಕಡೆ ಹಿಂಗೆ ಮಾತಾಡೋದು, ಆಯಿತಾ. ಬರನೇ ಇರಲಿಲ್ಲ ಅಂದರೆ ಎನಿ ಟೈಮು ಸೀಸನ್ಗಳಿತ್ತು ಅಂದರೆ ಎಲ್ಲ ಹಣ್ಣುಗಳು ನಮ್ಮ ಮನೇಲಿ ಇರ್ತಾಯಿತ್ತು. ನಾವು ಅಪ್ಪ ಸಖತ್ತು ತಂದು ಕೊಡೋರು ಹಲಸಿನಣ್ಣೆಲ್ಲ. ನಾನು ಈ ಸಲ ಅಷ್ಟೇ ಹಲಸಿನಣ್ಣು ತರೋದಕ್ಕೆ ಅಂತಲೇ ಊರಿಗೆ ಹೋಗಿದ್ದು. ಯಾಕೆಂದರೆ ಅಂಥ ಸ್ವೀಟ್ ಇದೆ, ಸಖತ್ ಟೇಸ್ಟಿಯಾಗಿತ್ತು. ಅದನ್ನು ನಾವು ಅಪ್ಪ ತೊಗೊಬಂದು ಇಟ್ಕೊಂಡಿದ್ರು, ಮನೇಲಿ 2-3 ಇತ್ತು. ಹಾಗಾಗಿ ನಾನು ಒಂದೇ ಒಂದು ಸಾಕು ಕೊಡ್ರಿ ನನಗೆ ಅಂತ ಹೇಳ್ಬಿಟ್ಟು ಒಂದನ್ನು ಎತ್ಕೊಂಬರಕ್ಕೆ ಹೋಗಿದ್ದೆ. ಯಾಕಂದರೆ ಜಾಸ್ತಿ ತೊಗೊಂಬಂದರೆ ತಿನ್ನೋರು ಯಾರೂ ಇಲ್ಲ ನಮ್ಮ ಮನೇಲಿ ಫ್ರೆಂಡ್ಸ್. ನಾನು ನಮ್ಮ ಮನೆಯವರು ಎಷ್ಟಂತ ತಿನ್ನೋಕ್ಕಾಗತ್ತೆ, ಒಂದನ್ನು ಯೂಸ್ ಮಾಡ್ಬೋದು. ಯಾಕಂದರೆ ಒಂದು 2-3 ದಿನ ಇಟ್ಕೊಂಡು. ಹಾಗಾಗಿ ತೊಗೊಬರಕ್ಕೆ ಹೋಗಿದ್ವಿ. ಅಲ್ಲಿ ಇದನ್ನು ಅರ್ಧ ಕಟ್ ಮಾಡಿ ತಿಂದುಬಿಟ್ಟು ಸ್ವಲ್ಪ ಇಟ್ಟಿದ್ರು. ಅದಕ್ಕಿಂತ ಮಿಕ್ಕಿರೋದನ್ನ ನಾನೇ ಕಟ್ ಮಾಡಿ ನಾನೇ ತಿಂತಾಯಿದ್ದೆ. ನಮ್ಮ ಮನೆಯವ್ರಿಗೂ ಸುಲ್ ಕೊಡ್ತಾಯಿದ್ದೆ ಜೊತೆಗೆ. ಆ ಕಡೆ ನಮ್ಮಣ್ಣ ಊಟ ಮಾಡ್ತಾಯಿದ್ರು. ನಮ್ಮಮ್ಮ ಇನ್ನು ಬಟ್ಟೆ ಎಲ್ಲ ಒಗ್ದಿದ್ರಲ್ವ, ಅದನ್ನೆಲ್ಲ ಜಾಲಿಸಿ ಒಗ್ದಾಕಿ ಅವ್ರಿಗೂ ಹೆಲ್ಪ್ ಮಾಡಿ ಸ್ವಲ್ಪ ನೀರೆಲ್ಲ ಹಿಡಿದ್ಬಿಟ್ಟು ಮನೆಗೆ ನಾನು ಹೆಲ್ಪ್ ಮಾಡಿ ಆಮೇಲಿಂದ ಹಲಸಿನಣ್ಣು ತಿನ್ನೋದಕ್ಕೆ ಅಂತೇಳಿ ಕೂತ್ಕೊಂಡಿದ್ದು. ಈ ಥರ ಹಲಸಿನಣ್ಣು ಹಚ್ಚಬೇಕಾದ್ರೆ ಎಣ್ಣೆನ ಹಾಕ್ಕೋಬೇಕು ಕೈಗೆ, ಬಟ್ ನಾನು ಹಾಕ್ಕೊಂಡಿರಲಿಲ್ಲ. ನಮ್ಮ ಅಮ್ಮ ಆಮೇಲಿಂದ ಎಣ್ಣೆ ಹಚ್ಕೋ ಅದೆಲ್ಲ ಹೋಗಲ್ಲ ಅಂತ ಹೇಳ್ಬಿಟ್ಟು ಎಣ್ಣೆನ ತೊಗೊಬಂದು ಕೊಟ್ಟರು. ಹರಳೆಣ್ಣೆ ಹಚ್ಕೊಂಡು ಕುಯ್ಯೋದು ನೋಡಿದ್ದೀನಿ. ಕೊಬ್ಬರಿ ಎಣ್ಣೆನ ಹಚ್ಚಿದ್ರೆ ಮಾಡ್ಕೋಬೋದು. ಅದಾದಮೇಲೆ ನಾನು ಎಣ್ಣೆನ ಹಚ್ಕೋತಾ ಇದ್ದೀನಿ. ಅದನ್ನೆಲ್ಲನೂ ಕೊನೆಯದಾಗಿ ಅದು ತಿಂದಾದಮೇಲೆ ಸಿಪ್ಪೆನೆಲ್ಲನೂ ಸಣ್ಣ ಸಣ್ಣ ಪೀಸ್ ಮಾಡಿಬಿಟ್ಟು ದನಗಳಿಗೆ ಇದೆಯಲ್ಲ ನಮ್ಮದು ಗುಂಡ ಮತ್ತು ಅವರಮ್ಮ ಅವರಿಬ್ಬರಿಗೂ ಹಾಕ್ಬಿಟ್ಟೆ. ಅಲ್ಲಿ ಕಾಣ್ತಾ ಇರೋಂಥ ನಲ್ಲಿ ಹತ್ರನೇ ಹೋಗ್ಬೇಕಿತ್ತು. ಯಾಕೆಂದರೆ ಅಲ್ಲೇ ಬಟ್ಟೆ ಅಲ್ಲಿಂದನೇ ನೀರು ಹಿಡ್ಕೊಂಬರ್ಬೇಕಂತೆ. ಮನೆಗೆ ನೀರು ಬರ್ತಾಯಿತ್ತು ಮುಂಚೆ, ಇವಾಗ ಬರಲ್ಲ. ಅಲ್ಲಿ ಕಾಣಿಸ್ತಿದೆ ಅನಿಸುತ್ತೆ, ಝೂಮ್ ಹಾಕಬೇಕು. ಅಲ್ಲಿಂದ ನೀರನ್ನ ತೊಗೊಬಂದು ಹಾಕೋಬೇಕು. ಯಾಕಂದರೆ ಹೇಳ್ಬೇಕು ಅಂದರೆ ನಮ್ಮ ಮನೆ ಸ್ವಲ್ಪ ಹತ್ರನೇ, ತುಂಬ ದೂರ ಇರೋರಿಗೆ ತುಂಬಾ ಕಷ್ಟ ಪಾಪ. ಅಂದರೆ ನಮಗೇನೆ ಕಷ್ಟ ಅಂತ ಅಂದರೆ ಇನ್ನೂ ದೂರದ ಮನೆಗಳಿಗೆಲ್ಲನೂ ತುಂಬಾ ಕಷ್ಟ ಆ ಥರ ನೀರನ್ನ ತೊಗೊಂಡೋಗೋದು. ಹಾಗಾಗಿ ಎಲ್ಲರೂ ಪಾಪ ಅಲ್ಲೇ ಬಂದು ಇಟ್ಕೊತಾರೆ. ಕಷ್ಟನೇ ನೀರಿನ ಬಿಂದಿಗೆಗಳು. ಇವಾಗ ಯಾರಿಗೂ ರೂಢಿ ಇರಲ್ಲ, ಆಯಿತಾ, ತಪ್ಪೋಗಿರುತ್ತೆ. ಬಟ್ ಇವಾಗ ಯೂಸ್ ಮಾಡಬೇಕು, ಹೋಗಿ ಹೊತ್ಕೊಂಡು ಬಂದು ನೀರನ್ನ ತೊಗೊಬಂದು ಹಾಕಬೇಕು ಅಂದರೆ ಕಷ್ಟನೇ. ಎಲ್ಲರ ಮನೆಯಲ್ಲೂ ಪಾಪ ಗಂಡಸ್ರುಗಳು ಮಕ್ಳುಗಳು ಎಲ್ಲರೂ ಹೆಲ್ಪ್ ಮಾಡ್ತಾರೆ.
ನಮ್ಮಮ್ಮನೂ ಅಷ್ಟೇ ಯಾವಾಗಲೂ ನಿಧಾನಕ್ಕೆ ಹೋಗ್ಬಿಟ್ಟು ತೊಗೊಬಂದು ಹಾಕ್ಕೋತಾರೆ. ಯಾಕೆಂದರೆ ಯಾರೂ ಇಲ್ಲ, ನಮ್ಮ ಅಣ್ಣ ಕೆಲ್ಸಕ್ಕೆ ಹೋಗ್ತಾನೆ, ಅಪ್ಪ ಕೆಲ್ಸಕ್ಕೆ ಹೋಗ್ತಾರೆ, ತಮ್ಮನೇ ಕೆಲ್ಸಕ್ಕೆ ಹೋಗ್ತಾನೆ, ಯಾರೂ ಇಲ್ಲದೆ ಇದ್ದಾಗ ನಮ್ಮಮ್ಮನೇ ಮಾಡ್ಕೋತಾರೆ. ನಾನಂತೂ ಫುಲ್ ಬೆವ್ತೋಗ್ಬಿಟ್ಟಿದ್ದೀನಿ. ಯಾಕೆಂದರೆ ಬಟ್ಟೆ ಎಲ್ಲ ಜಲಸ್ಕೊಬಂದು ನೀರು ತೊಗೊಬಂದು ನನಗೆ ಜಾಸ್ತಿ ಸೆಕೆ ನೀರು ಬಂದುಬಿಡುತ್ತೆ ಫ್ರೆಂಡ್ಸ್. ಅದೇನೋ ಗೊತ್ತಿಲ್ಲ, ಅಂದರೆ ಬೇಸಿಗೆ ಎಲ್ಲರಿಗೂ ಆಲ್ಮೋಸ್ಟ್ ಬರುತ್ತೆ ಅನ್ಕೋತೀನಿ, ನನಗೆ ಜಾಸ್ತಿನೇ ಬರುತ್ತೆ. ಸ್ವಲ್ಪ ನನಗೆ ಕೆಲಸ ಜಾಸ್ತಿ ಮಾಡಿದ್ರೆ ಕೊಲೆಸ್ಟ್ರಾಲ್ ಜಾಸ್ತಿ ಅನಿಸುತ್ತೆ. ಕೊಲೆಸ್ಟ್ರಾಲ್ ಜಾಸ್ತಿ ಇದೇನೆ ಅಂತಲೇ ಹೇಳ್ತೀನಿ. ಅದಕ್ಕೋಸ್ಕರ ಸ್ವಲ್ಪ ಸೆಕೆ ಜಾಸ್ತಿನೇ. ಈ ಕಡೆ ನಮ್ಮ ಬಂಗಾರಿ, ಅವಕ್ಕೂ ಅಷ್ಟೇ ಮೇವೆಲ್ಲ ಖಾಲಿ ಆಗಿಬಿಟ್ಟಿದೆ. ಬೇಸಿಗೆ ಫ್ರೆಂಡ್ಸ್, ಮಾವಿನಕಾಯಿ ಫ್ರೆಂಡ್ಸ್ ಎಷ್ಟೊಂದು ಇಟ್ಕೊಂಡ್ಬಂದಿದ್ದೀನಿ ನೋಡಿ ಫ್ರೆಂಡ್ಸ್. ಇಷ್ಟೊಂದು ಮಾವಿನಕಾಯಿ ಅವೇ. ಮಾವಿನಕಾಯಿ, ಹಳಸಿನಕಾಯಿನೂ ತೋರಿಸ್ತೀವಿ ಫ್ರೆಂಡ್ಸ್. ಹಳಸಿನಕಾಯಿ ತಗೊಂಡೋಗಕ್ಕೆ ಬಂದಿರೋದು ನಾವು. ಸಿಯಾ ಫ್ರೆಂಡ್ಸ್, ಹಸಿಕಾಯಿ ಫ್ರೆಂಡ್ಸ್. ಈ ಹಳಸಿನಕಾಯಿ, ಈ ಮಾವಿನಕಾಯಿ, ಹಳಸಣ್ಣು ಮತ್ತು ಮಾವಿನಕಾಯಿನ ತೊಗೊಂಡಿದ್ದೀನಿ ಫ್ರೆಂಡ್ಸ್. ತೊಗೊಂಡು ಊರಿಗೆ ತೊಗೊಂಡೋಗೋಕೆ ಅಂತ ಹೇಳ್ಬಿಡಿ. ಕೂರ್ಲೆಲ್ಲ ನಾಯಿ ಜುಟ್ಟು ಮಾಡ್ಕೊಂಡಿದ್ದೆ. ನಾಯಿ ಜುಟ್ಟಲ್ಲ ಅದು, ಇನ್ನೂ ಕೂರ್ಲು ನೋಡು, ನಿಮ್ಮ ಮೊದಲು ನಿನ್ನ ಬಿದ್ದಂಗೆ ಇದೆ. ಇರ್ಲಿ ಬಿಡು, ನಾನು ಇವಾಗ ಹೆಂಗ್ ಕಟ್ ಮಾಡಿಸ್ತೀನಿ ನೋಡು. ಮುಚ್ಚಾಡಿ ಹೇಳು, ಯಾಕೆ ಕಟ್ ಮಾಡಿಸ್ಬೇಡ, ಏನು ಬೇಡ. ಇಟ್ಕೋದಾಗ ಪಗಡ್ಕೋದಾಗ 3 ಕತ್ರಿ ಹಾಕಿಸ್ಕೊಂಬ. ಇಲ್ಲ ಸ್ವಾಮಿ, ನಮ್ಮಪ್ಪ ನಂಗೆ ಇನ್ನಂತ ಮಗು ಕೊಡಪ್ಪ, ಉಂಡೆ ಮಟ್ಟ ಕೊಟ್ಟು ಹೋಗ್ತೀನಿ ಇಲ್ಲೇನ ಅಂತ. ದೇವರು ಕೂದಲು ಕೊಟ್ರೆ ಮಕ್ಳನ್ನ ಕೊಡ್ತಾನೆ ನಂಗಿದೆ. ಇಲ್ಲ, ಪ್ರಪಂಚದಾಗ ಎಷ್ಟೋ ಜನ ನೋಡು, ಒಂದ್ ದಿನಕ್ಕೆ ಅದೆಷ್ಟು ಸರಿ ಭಗವಂತಂಗ ಅದೆಷ್ಟು ಇದೈತೋ ಕಚ್ಚಿ ಸತ್ಯ. ಇಷ್ಟುದ್ದ ಕೂದಲು ಬೆಳೆದಿದಂಗೆ ಹೋಗಿ ಕೊಟ್ಟು ಬರೋರು ಆಯ್ತಾ. ದೇವರಿಗೆ ನನ್ನಂತರ ಎಷ್ಟು ಜನನೋ ಅವ್ರನ್ನೆಲ್ಲ ನೋಡೋದು ಬೇಡ. ನಮ್ಮ ಮನೆಗೆ ಎಣ್ಣೆ ಖಾಲಿ ಆಗೈತೆ ನಾರಕ್ಕೆ. ಬೆಕ್ಕಿಗೆ ಹಚ್ಚಿದ್ದು ನಮ್ಮ ಬೆಕ್ಕಿಗೆ ಅದನ್ನ ನಾರಿಂದು ಕೂದಲು ಉದ್ರೋಗದು. 4 ಕಣೆ. ಹಾಕು. ನನಗೊಂದ್ಸಲ ಹಚ್ಚಿದಲ್ಲ, ನನ್ನ ನೀನ್ ಯಾವತ್ತೂ ಹಚ್ಚೇ ಇಲ್ಲ ಹೇಳ್ರಿ. ನಾನು ನಾರಿಂದ ಹಚ್ಚೇ ಇಲ್ಲ. ನನ್ನ ಓದಿದ್ದು ಆ ಬೆಕ್ಕು ಹಚ್ಚಿದ್ದು, ಬೆಕ್ಕು ಉದ್ರೋಗವೆ. ಏನು ಉದುರುತ್ತ ಗೊತ್ತಾ, ಸುಮ್ಮನೆ ಹಿಂಗೆ ಇಟ್ಕೊಂಡ್ರೆ ಸಾಕು ಉದುರುತ್ತಾವ ಬೇಕು. ನಾವು ಅಮ್ಮ ನನ್ನ ತಲೆ ಕೂದಲು ಕಿತ್ಕೊ ಬಂದವು. ಸುಮ್ನಿರಮ್ಮ, ಎಲ್ಲ ನಾರು ಹಾಕಿರೋ ಉದ್ರಲ್ಲಮ್ಮ. ಉದ್ರಲ್ಲ, ಯಾಕೋ ಗೊತ್ತಿಲ್ಲ, ನಂಗೆ ಹಳ್ಳೆಣ್ಣೆ ಮಿಕ್ಸ್ ಮಾಡಿರೋದು ಕುದುರುತ್ತವೆ ಅನ್ಸುತ್ತೆ. ಜಾಸ್ತಿ ಬೇಡ, ಅರ್ಧ ಬಟ್ಲಾಕ ನಾರು ಹಾಕಂತೀಯ ಬೇಡ. ನಾರೈತೆ ನಮ್ಮ ಮನೆಗೆ. ಹೋದ್ಸಲ ಕಾಯಿಸಿದ್ದ ಇದು 3ನೇ ಬರ್ತಾಯಿದೆ. ಬೇಸಿದೆ ನಾನು ಅಷ್ಟೊಂದು ಹಚ್ಕೊಳ್ಳಲ್ಲ. ರಾಗು ಹಚ್ಕೋತಾರೆ, ನಾನು ಹಚ್ಕೊಳ್ಳೋದು. ಜೇನುತುಪ್ಪ ಇದ್ದಂಗೆ ಐತೆ. ಒಂದು 30 ಸರ ಆಗ್ಯಾವೆ, ಹಾಕಿಸ್ಕೊಂಡ್ಬರ್ಬೇಕು. A few moments later. ಅಲ್ಲಿಂದ ಹೊರಟು ನಾವು ಮನೆಯಿಂದ ಹೊರಟು ಬಂದ್ವಿ. ಅದು ಎಣ್ಣೆ ಚೆಲ್ಲೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಕೈಯಲ್ಲೇ ಇಟ್ಕೊಂಡಿದ್ದೆ ಬಾಟಲ್ಲ. ಯಾಕೆಂದರೆ ಅದು ಕ್ಯಾಪು ಅಷ್ಟು ಟೈಟ್ ಇದ್ರೂ ನನಗೆ ಎಲ್ಲಿ ಬಿದ್ದೋಗ್ಬಿಡುತ್ತೆ, ಚೆಲ್ಲೋಗ್ಬಿಡುತ್ತೋ, ಬಟ್ಟೆ ಎಲ್ಲ ಆಗಿಬಿಡುತ್ತೆ ಅಂತ ಒಂದು ಟೆನ್ಷನ್ ಇರುತ್ತೆ. ಅದಕ್ಕೋಸ್ಕರನೇ ನಂಗೆ ಜಡೆ ನಮ್ಮ ಎಷ್ಟು ಟೈಟಾಗಿ ಹಾಕಿದ್ರು ಅಂದರೆ ಅದನ್ನು ನೋಡೇ ನನಗೆ ಖುಷಿ ಆಗ್ತಿತ್ತು ಫ್ರೆಂಡ್ಸ್. ಅಷ್ಟು ಟೈಟಾಗಿ ನನಗೆ ಹಾಕೊಳಕ್ಕಾಗಲ್ಲ. 2000 years later. ಈ ಕಡೆ ಮನೆಗೆ ಬಂದುಬಿಟ್ಟು ಹಳಸಿನಣ್ಣು ಕೂಡ ಕೊಯ್ದ್ವಿ. ಸಕ್ಕ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್, ಹೇಳೋಕ್ಕಾಗಲ್ಲ ಅದರ ರುಚಿನ. ಸಕ್ಕರೆ ಹನಿ ಹಾಕ್ಕೊಂಡು ತಿಂದಂಗಿತ್ತು ಅದಕ್ಕೆ ಇದಕ್ಕೆ ಹಳಸಿನಣ್ಣಿಗೆ. ಸಖತ್ತಾಗಿತ್ತು ಫ್ರೆಂಡ್ಸ್. ಇದನ್ನು ಈ ಥರದ್ದು ಇನ್ನೊಂದು ದಿನ ಏನಾದರೂ ಸಿಕ್ತು ಅಂದರೆ ಊರಲ್ಲಿ ತಂದಿಟ್ಟರೆ ನಾವು ಅಪ್ಪ ತಗೊಂಡು ಮತ್ತೆ ಎತ್ಕೊಂಡು